ಕಾಲರ್ವೇಲ್ ಜರ್ಮನ್ ಟೌನ್ ಕೋರ್ಡೋವಾ ಬಾಟ್ಲೆಟ್ ಓಕ್ವಿಲ್ನಿಂದ ಬಂದ ವಿಜ್ಞಾನಿಗಳು ತಲೆಗೆ ಹುಳ ಬಿಟ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಫಾರ್ಮುಲಾ ಹಾಕಿ ಕಂಡುಹಿಡಿದ ಅದ್ಭುತವೇ ಈ ಮೆಂಫಿಸ್ ಮಿಠಾಯಿ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ರಾಜಾಜಿನಗರ, ವಿಜಯನಗರ, ಜಯನಗರ, ಯಲಹಂಕ, ಶಿವಾಜಿನಗರ, ಜಯನಗರ, ಶ್ರೀನಗರ, ತಿಲಕನಗರ ಕಲಾಸಮಿತಿಯಲ್ಲಿ ಹೆಚ್ಚಾಗಿ ಮಾರಾಟವಾಗುವುದೇ ಮೆಂಫಿಸ್ ಮಿಠಾಯಿ. ಹಿಂದೆ ತಿನ್ನಿ ಮೆಂಫಿಸ್ ಮಿಠಾಯಿ. ಬನ್ನಿ ನೋಡೋಣ ಈ ಮೆಂಫಿಸ್ ಮಿಠಾಯಿನ ಉಪಯೋಗ ಹಲವಾರು ಕ್ಷೇತ್ರದಲ್ಲಿ ಹೇಗೆ ಉಪಯೋಗ ಆಗುತ್ತೆ ಅಂತ. ಬನ್ನಿ ಈ VIP ನಮ್ಮ ಮೆಂಫಿಸ್ ಮಿಠಾಯಿನ ಹೇಗೆ ಉಪಯೋಗಿಸುತ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಿಮ್ಮ ಇಂಟ್ರೊಡಕ್ಷನ್ ನಿಮ್ಮ ಬಾಯ್ ಕೇಳಿದ್ರೆ ಚಂದ. ನೋಡಿ ಸರ್, ನಾನು ಎಲ್ಲ ತಂದ್ರೆ ನಿಂತರ ಕಾಮನ್ ಮ್ಯಾನ್, ಆಮೇಲೆ ಎಲೆಕ್ಷನ್ ಇಂದ VIP ಮತ್ತೆ VIP ಯಾವಾಗಂದ್ರೆ ರೆಸಾರ್ಟ್ ಗೊತ್ತಲ್ಲ. ಅಲ್ಲ ಸರ್, ನಿಮ್ಮ ಒಬ್ಬರನ್ನೇ ವಿಡಿಯೋ ಕರೆದಿದ್ದು ನೀವೇನು ಸರ್? ನಿಮ್ಮ ಜೊತೆ ಇರೋರಲ್ಲ ಇಷ್ಟೊಂದು ಜನ ಕರ್ಕೊಂಡ್ಬಂದಿರ, ಎಲ್ಲರ ಕೈಲಿ ಬಂದೂಕ ಇದೆ. ಒಬ್ಬೊಬ್ರು ಓಡಾಡಲ್ಲ, ಚೆನ್ನಾಗಿ ಬಿಡ್ತಾರಲ್ರಿ. ಓಕೆ ಸರ್, VIPಗಳು ಪವರ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಜನ ಹೋಗಿತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ನೋಡ್ರಿ, ಯಾವ ಪವರ್ ಮಿಸ್ಸಸ್ ಮಾಡ್ಕೊಳಕ್ಕಾಗಲ್ಲ. ಸರ್ ಮೊನ್ನೆ ಏನಾಯ್ತು ಗೊತ್ತಾ? ಡೈರೆಕ್ಟ್ನಲ್ಲಿ ಯಾರೋ ನಿಮ್ಮ ಥರನೇ VIP 15 ನಿಮಿಷ ಲೇಟಾಗಿ ಬರ್ತಾರೆ. ಹೋಗಿ ಏನು ಮಾಡಿದ್ದಾರೆ, 15 ನಿಮಿಷ ರಿವೈಂಡ್ ಮಾಡಿಸಿ ಮತ್ತೆ ರಿವೈಂಡ್ ಪ್ಲೇ ಮಾಡಿಸಿ. ಇದೆಲ್ಲ ಮಾಡಬೇಡಿ, ನಾನು ನಿಮಗೆ ಹೋಗಿಲ್ವಾ ಸರ್? ಬೀದರ ದಿನ ಯಾವ್ದಿದೆ ರೀ? ಆಚೆ ಬಂದ ನಿಮ್ಮ ಥರ ಮೀಡಿಯಾದವ್ರು ಹೋಗ್ತಾರೆ, ಹೊರಗಡೆ ಇದ್ರೆ ಹೆಂಡತಿ ಮಕ್ಕಳು ಹೋಗಿದ್ದಾರೆ, ಹೋದ್ರೆ ಜನ ಕಾಡ್ಸ್ಕೊಂಡು ಹೋಗ್ತಾರೆ. ಯಾರ ಹತ್ರ ಸರ್ ನಾವು ಹೇಳೋಕ್ಕಾಗ್ತಿಲ್ಲ. ಎಷ್ಟೋ ದಿನ ರೂಮ್ ಅಂತ ನೋಡ್ರಿ, ಇದಕ್ಕೂ ನಮ್ಮ ಹತ್ರ ಉಪಾಯ ಇದೆ. ಅದೇ ನಮ್ಮ ಮೆಂಫಿಸ್ ಮಿಠಾಯಿ ಇದೆಯಲ್ಲ, ಎಲ್ಲ ಕಡೆ ಹೋಗಿ ಮೆಂಫಿಸ್ ಮಿಠಾಯಿನ ಹಂಚ್ಬಿಡ್ತೀವಿ, ಹಂಗೆ ಎಲ್ಲಾರು ಪಡಾಯಿಸ್ಕೊಂಡ್ಬಿಡ್ತೀವಿ. ನೋಡಿ, ನಾನು VIP ಆದವರು 3 ಬಿಟ್ಟಿರ್ಬೇಕು. 3 ಬಿಟ್ಟಿರೋರು ತಾನೇ ದೇಶದ ದೊಡ್ಡವರು. ಸರ್ ನಿಮ್ಮಿಂದ ಸಿಕ್ಕಾಪಟ್ಟೆ ವಿಷಯ ಹೇಳ್ಕೊಂಡೆ ಸರ್. ಇಲ್ಲಿ ತನಕ ಬಂದಿದ್ದಕ್ಕೆ ಧನ್ಯವಾದ. ಸರಿ, ಮತ್ತೆ ಇನ್ನೇನು ಸರ್? ಮುಗೀತು ಸರ್ ಇಂಟರ್ವ್ಯೂ. ಬಾಬಾ ಮುಗಿತಾರೆ ನೋಡುವ. VIPಗಳ ಒಳಗಿನ ರಹಸ್ಯ ಮೆಂಫಿಸ್ ಮಿಠಾಯಿ. ಮೆಂಫಿಸ್ ಮಿಠಾಯಿ ನಮ್ಮ ಪ್ರೇಮಿಗಳ ಮಧ್ಯೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. Miss Nandini, when you drink, you look very nice to my eyes. ನೀವು Yeah. ಸರಿ, ಟೈಮ್ ಆಯ್ತು, ಬರ್ತೀರಾ ಇಲ್ವೋ? In this school year, why are you talking about time, Nandini? This time is always 4:20, no? I and you get married and get 12 children, I thought, but the time did not come. Thought I actually you were looking me and telling me I marry only you gentlemen, but the time did not come only, Miss Nandini. I coming to know you don't getting me, I don't getting you, I don't getting you. This heart and inside wound, and wound become big and doing para. I only know the feeling. Doctor is saying remove the heart only. I coming to know I won't getting you. 5 days last I spent with you now eating Memphis Mitai. Enough that is. ಕಹಿನ ಸಿಹಿ ಮಾಡೋದಕ್ಕೆ ಹಿಂದೆ ತಿನ್ನಿ ಮೆಂಫಿಸ್ ಮಿಠಾಯಿ. ಬನ್ನಿ ನೋಡೋಣ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಮೆಂಫಿಸ್ ಮಿಠಾಯಿನ ಹೇಗೆ ಉಪಯೋಗ ಮಾಡ್ಕೊತಾರೆ ಅಂತ. ಮಗ ಹೇಗಿದೆ ಲೈಫು? Life is cool. Actually, lot of projects, you know. ಅದೇ ಮಗ, ನಿಂಗೆ ಬರೋ ಅಷ್ಟು ಇಂಗ್ಲೀಷು ನಿಂಗೆ ಬರಲ್ಲ, ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ತೀಯಾ? ಯಾವಾಗಲೇ ಲೈಫ್ ಹೇಗಿದೆ ಹೇಳು. ಮದುವೆ ಆಗ್ಲಿ ಆಗದೆ ಇರ್ಲಿ, ಕಂಪ್ಯೂಟರ್ನ ಕೊಡ್ತಾ ಇರ್ಲಿ, ಜೀವನ್ ಪೂರ್ತಿ ಆಫೀಸಲ್ಲಿ ಲೈಫ್ ಇಷ್ಟೇನೆ. ಮಗ, ಸಾಫ್ಟ್ವೇರ್ ಇಂಜಿನಿಯರ್ ಲೈಫ್ ಡ್ಯಾಶ್ ಅಂದ್ರೆ ಏನಂತ ಫೀಲ್ ಮಾಡ್ತೀಯಾ?
ಫಿಲ್ ಮಾಡೋದು ಏನು ಬೇಡ, ಲೈಫೇ ಡ್ಯಾಶ್. ಸಾಫ್ಟ್ವೇರ್ ಇಂಜಿನಿಯರ್ ಆಗೋದ್ರಿಂದ ಏನೇನು ಅಡ್ವಾಂಟೇಜಸ್? ಕೈ ತುಂಬಾ ಸಂಬಳ ಕೊಡ್ತಾರ, ಪಿಕಪ್ ಡ್ರಾಪ್ ಸರ್ವಿಸ್ ಕೊಡ್ತಾರ, ಲ್ಯಾಪ್ಟಾಪ್ ಅವರೇ ಕೊಡ್ತಾರೆ, ಮನೆ ಬಾಡಿಗೆ ಕಟ್ತಾರೆ, ಫೋನ್ ಬಿಲ್ ಕೊಡ್ತಾರೆ, ಫಾರಿನ್ಗೂ ಕಳಿಸ್ತಾರಲ್ಲ. ಕಂಪನಿಗಳಿಗೆ ಇನ್ನೊಂದು ವಿಚಾರ ಮಾತ್ರ ಗೊತ್ತಾಗಿದ್ದಾರೆ. ಯಾವುದು? ಮದುವೆ ಮಾಡಿಸೋದು. ಅವ್ರು ಮಾಡಿದ್ರೆ ಏನಂತೆ, ಸಾಫ್ಟ್ವೇರ್ ಮಾವ ಸಾಫ್ಟ್ವೇರ್ ಅತ್ತೆ ಹುಡುಕಿ ಅವ್ರ ಸಾಫ್ಟ್ವೇರ್ ಮಗಳನ್ನ ಮದುವೆ ಆಗಿ ಒಂದ್ ಸಾಫ್ಟ್ವೇರ್ ಮಗನ್ ಹುಟ್ಟಿಸಿ ಆ ಮೆಂಫಿಸ್ ಮಿಠಾಯಿ ತಿನ್ಕೊಂಡು ಆಯಾಗಿ ಇರ್ತೀವಿ. ನಿಮ್ದು ಒಂದು ಲೈಫ್ ಏನ್ರಿ? ಯಾಕೆ? ಚೆನ್ನಾಗಿದೆ ಒಂಥರ. ನಿಜ ಹೇಳಿ, ಆಫೀಸ್ನಲ್ಲಿ ನೀವು ನಿಜವಾಗ್ಲೂ ಕೆಲಸ ಮಾಡ್ತೀರಾ ಇಲ್ವಾ? ಹಂಗೆಲ್ಲ ಏನಿಲ್ಲ ರೀ, MTS ನಲ್ಲಿ ಗುಂಪಲ್ ಗೋವಿಂದ ಅಷ್ಟೇ. ನೆಕ್ಸ್ಟ್ ಮೆಂಫಿಸ್ ಮಿಠಾಯಿ ಡೈಲಿ ಆನಂದ ಸ್ಲೈಡ್, ಬ್ರಾಕೆಟ್ ನಲ್ಲಿ ನಿತ್ಯಾನಂದ ಸ್ಲೈಡ್. ಹಲೋ ರಂಜಿತಾ. ಹಲೋ, ಯಾರು ಮಾತಾಡೋದು? ನಾವು ಸ್ವಾಮಿಗಳು. ಓ, ತಂಗಸ್ವಾಮಿಗಳಾ? ಇಲ್ಲ ಇಲ್ಲ, ಕುಮಾರಸ್ವಾಮಿ? ಏ ಆನಂದ ಸ್ವಾಮಿಗಳು. ಐ ಮಿಸ್ ಯು ಸ್ವಾಮಿ. ಏನ್ ಸ್ವಾಮಿ, ಹೇಗಿದ್ದೀರಾ? ಎಲ್ಲಿದ್ದೀರಾ? ಆಸ್ಪತ್ರೆಯಲ್ಲಿ. ಯಾವ ಆಸ್ಪತ್ರೆ? ಕಿಡ್ನಿ ಆಸ್ಪತ್ರೆಯಲ್ಲಿ. ನಾಳೆ? ನಿಮೆನ್ಸ್. ನಾಳಿದ್ದು? ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಸ್ವಾಮಿ, ನೀವು ಕಳ್ಸಿದ ಮೆಂಫಿಸ್ ಮಿಠಾಯಿ ಸಖತ್ತಾಗಿತ್ತು. ಹೌದಾ? ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ರಂಜು. ಓಕೆ ರಂಜಿತಾ, ಒನ್ಸ್ ಐ ಕಮ್ ಔಟ್ ವಿ ವಿಲ್ ಮೀಟ್. ಆಯ್ತು ಸ್ವಾಮಿ, ಐ ಮಿಸ್ ಯು. ಐ ಮಿಸ್ ಯು ಟು ರಂಜು. ಬಾಯ್ ಬಾಯ್. ನೆಕ್ಸ್ಟ್ ಪ್ರಿನ್ಸಿಪಲ್ ಅಂಡ್ ಮೆಂಫಿಸ್ ಮಿಠಾಯಿ. ಅಲ್ಲ ಸರ್, ನೀವು ಕಾಲೇಜ್ ಹೋಗ್ದೇನೆ ಪ್ರಿನ್ಸಿಪಲ್ ಆಗ್ಬಿಟ್ಟಿದ್ದೀರಂತೆ, ಅದೇಗೆ ಸರ್ ಸಾಧ್ಯ? ಪ್ರಿನ್ಸಿಪಲ್ ಆಗ್ಬೇಕಿದ್ರೆ ಕಾಲೇಜ್ ಹೋಗ್ಬೇಕು ಅಂತ ಏನಿಲ್ವಲ್ಲ. ಮತ್ತೆ ನನ್ನ ಲೈಫ್ ನಲ್ಲಿ ಒಂದು ಅದ್ಭುತವಾದ ಮೆಂಫಿಸ್ ಮಿಠಾಯಿ ತಿಂದೆ. ಓಕೆ, ಆವಾಗ ನನ್ ಜ್ಞಾನೋದಯವಾಗಿ ಕೆಲವು ಪ್ರಿನ್ಸಿಪಲ್ ನ ಲೈಫ್ ನಲ್ಲಿ ಫಾಲೋ ಮಾಡಕ್ ಶುರು ಮಾಡಿದೆ. ಹಂಗೆ ಪ್ರಿನ್ಸಿಪಲ್ ಆಗ್ಬಿಟ್ಟೆ. ಏನ್ ಸರ್, ಏನೇನ್ ಪ್ರಿನ್ಸಿಪಲ್ ಫಾಲೋ ಮಾಡ್ತೀರಾ? ಪ್ರಿನ್ಸಿಪಲ್ ನಂಬರ್ 1, ಎಕ್ಸಾಮ್ ನಲ್ಲಿ ಎಕ್ಸಾಮ್ ಬರೆಯುವಾಗ ಪಕ್ಕದಲ್ಲಿರೋರಿಗೆ ಆನ್ಸರ್ ಪೇಪರ್ ತೋರಿಸಬಾರ್ದು. ಯಾಕೆ? ನಾವೇ ಏನು ಬರ್ತಿರಲ್ಲ ಅವ್ರಿಗೆ ತೋರ್ಸೋಣ. ಕರೆಕ್ಟ್. ಪ್ರಿನ್ಸಿಪಲ್ ನಂಬರ್ 2, ರಿಸಲ್ಟ್ ಬರೋ ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ಯಾಕೆ ಸರ್? ಅಯ್ಯೋ, ಫ್ರೆಂಡ್ಸ್ ಇರ್ತಾರಲ್ಲ, ಫೋನ್ ಮಾಡಿ ಫೇಲ್ ಆಗೋದೆ ಅಂತ ಹೇಳ್ತಾರೆ. ನಮ್ ಬಂಡವಾಳ ನಮಗ್ ಗೊತ್ತಿಲ್ವಾ? ಗೊತ್ತಾಯ್ತು ಬಿಡಿ ನಿಮ್ ಪ್ರಿನ್ಸಿಪಲ್ ಏನಂತ. ಈಗ ನಿಮ್ ಕಾಲೇಜ್ ನಲ್ಲಿ ಹೊಸ ರೂಲ್ ತಂದಿದ್ದಾರೆ, ಎಲ್ಲ ಹುಡುಗರು ಕಾಲೇಜ್ ಬಿಟ್ಬಿಡೋದಂತೆ. ಏನ್ ಸರ್ ಇದ್ರ ಉದ್ದೇಶ? ಅಲ್ರಿ, ಈಗ ಎಲ್ಲ ಮಕ್ಕಳು ಈಗ ಕಾಪಿ ಹೊಡಿಬೇಡ ಅಂತಂದ್ರೆ ಏನ್ ಮಾಡ್ತಾರೆ? ಕಾಪಿ ಹೊಡಿತಾರೆ. ಕಾಪಿ ಮಾಡಿದ್ರೆ ಏನ್ ಮಾಡ್ತಾರೆ? ಕಾಪಿ ಹೊಡಿತಾರೆ. ಅದೇ ನಮ್ಮ ಉದ್ದೇಶ. ಸರ್, ಕಾಪಿ ಹೊಡಿಯೋದು ತಪ್ಪಲ್ವೇನ್ರಿ? ನೋಡಿ, ನನ್ನಂತವರಾದ್ರೆ ಕಾಪಿ ಹೊಡೆದು ಪಾಸ್ ಆಗ್ಬಿಡ್ತಾರೆ. ಬಟ್ ಈ ತಪ್ಪು ಯಾವಾಗುತ್ತೆ ಅಂತಂದ್ರೆ ಕಾಪಿ ಹೊಡೆದು ಫೇಲ್ ಆಗ್ತಾರಲ್ವಾ ಅಂತ ನನ್ನ ಮಕ್ಳಿಗೆ ಏನಂತ ಕರಿತೀರಾ ಹೇಳಿ? ಅವ್ರಿಗೆ ಹೆಸರು ಬಿಡಿಯೋರಿಗೆ ನೋಡಿ, ಈಗ ಬೆಂಗಳೂರು ಯೂನಿವರ್ಸಿಟಿ ಹೊಸ ರೂಲ್ ತಗೊಂಡಿದ್ದಾರೆ. ಏನದು? ಎಕ್ಸಾಮಿನೇಷನ್ ಅಲ್ಲಿ 40 ಶೀಟ್ ಮಾತ್ರ ಕೊಡ್ತಾರಂತೆ, ಎಕ್ಸ್ಟ್ರಾ ಅಡಿಷನಲ್ ಶೀಟ್ ಕೊಡಲ್ವಂತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಾವ್ ಈ ತರ ಎಲ್ಲ ಮಾಡಲ್ಲ ಬಿಡಿ. ನಮ್ಮ ಹುಡುಗರಿಗೆ ಮಾಡಕ್ ಹೋಗೋದೂ ಇಲ್ಲ. ಯಾಕೆ? ನಮ್ಮ ಹುಡುಗರು ಯೂಸ್ ಮಾಡೋದೇ 2-3 ಶೀಟು, ಮಿಕ್ಕಿದ್ದನ್ನೆಲ್ಲ ನಮಗೆ ವಾಪಸ್ ಕೊಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ? ಮರಗಳು ಕಡಿಯೋದ್ ತಪ್ಪುತ್ತೆ, ಓಝೋನ್ ಲೇಯರ್ ನಲ್ಲಿ ತೂತು ಬಿಡೋದ್ ತಪ್ಪುತ್ತೆ. ಸರ್, ನಿಮ್ ಮೆಂಫಿಸ್ ಮಿಠಾಯಿ ತಿಂದು ತುಂಬಾನೇ ಜ್ಞಾನೋದಯ ಆಗೋಗಿದೆ. ನಿಮ್ ಪ್ರಿನ್ಸಿಪಲ್ ನ ಫಾಲೋ ಮಾಡಿದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ ಬಿಡಿ. ಮೆಂಫಿಸ್ ಮಿಠಾಯಿ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ನೆಕ್ಸ್ಟ್ ಸಿಎಂ ಮತ್ತು ಮೆಂಫಿಸ್ ಮಿಠಾಯಿ. ನಮಸ್ಕಾರ ಸಿಎಂಗೆ. ಇಡೀ ಕರ್ನಾಟಕದ ಜನತೆಗೆ ನಮ್ದು ನಿಮ್ದು ನಮಸ್ಕಾರ. ಅಲ್ಲ, ಬೆಳಿಗ್ಗೆ ಸಿಕ್ಕಾಪಟ್ಟೆ ಪ್ರೆಷರ್ ನಲ್ಲಿ ಇದ್ರಿ, ಇವಾಗ ಕಿಲ್ಕಿಲ ಅಂತ ನಗ್ತಾ ಇದ್ದೀರಾ? ಎಲ್ಲ ನಮ್ ಸ್ವಾಮಿಗಳಿಂದ. ಭಗವಂತ ರೀ. ಓ, ನಾನೇನೋ ಇವ್ರು ಅನ್ಕೊಂಡ್ಬಿಟ್ಟೆ. ಅವರು ಅಂದ್ರೆ ಅದೆಲ್ಲ ಬಿಡಿ, ಸಿಎಂ ನೀವೆಲ್ಲ ಹಿಂಗೆಲ್ಲ ಮಾಡ್ಬೋದಾ? ನಾನೇನ್ ಮಾಡಿದೆ ರೀ? ಅಲ್ಲ, ನೀವು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಏನ್ರಿ ಮಾಡ್ತೀರಾ? ನಾನ್ ಕಷ್ಟಪಟ್ಟು ದುಡಿದಿದ್ದು ರೀ. ದೊಡ್ಡ ಸಿಎಂ ಆಗ್ಬಿಟ್ಟು ಹಿಂಗೆಲ್ಲ ಅಡ್ಡ ಹಿಡಿತೀರಲ್ಲ, ನಿಮ್ಗೆ ಅವೆಲ್ಲ ಏನ್ ಹೇಳಲ್ವಾ? ಅವ್ರ ಯಾಕೆ ಮಾತಾಡ್ತಾರೆ?
ಮೊನ್ನೆ ಕೊಟ್ಟಿಲ್ವಾ ಅವ್ರಿಗೆ ಏನ ಪವರ್ನ? ಮತ್ತೆ ಇವಾಗ ಅವ್ರದ್ದೇನ್ ಗಲಾಟೆ? ನೋಡಿ ಸರ್, ನಾನು CM ಚಂದ್ರಮೌಳಿ. ಓಕೆ. ನಮ್ಮ ಅಣ್ಣ ಬಂದು ಕೆ ಸ್ವಾಮಿ. ಇವ್ರ್ಯಾರ್ರಿ ಕೆ ಸ್ವಾಮಿ? ನಮ್ಮ ಅಪ್ಪನ 2ನೇ ಹೆಂಡತಿ ಮಗ. ಓಹೋ. ನಮ್ಮಪ್ಪ ಹೋಗೋ ಟೈಮ್ನಲ್ಲಿ ನಮ್ಮಪ್ಪನ ಆಸ್ತಿನ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಕೊನೆಗೆ ಉಳಿದಿರೋದು ಇದೊಂದೇ ಚೇರು ಸರ್. ಅದಕ್ಕೆ ಇಷ್ಟೊಂದು ಗಲಾಟೆ. ಆಫ್ಟರ್ ಆಲ್ ಚೇರ್ ತಾನೆ, ಬಿಟ್ಕೊಟ್ಬಿಡ್ರಿ. ಏನ್ ಅಡ್ಡಾಗಿದ್ದೀರಾ? ಬುದ್ಧಿ ಇದೆಯಾ ನಿಮ್ಗೆ? ಯಾವನ ಕೇಳ್ದ ಅಂತ ಅಂದ್ಬಿಟ್ಟು ಬಿಟ್ಕೊಡಕ್ಕಾಗತ್ತಾ? ಬಿಡಲ್ಲ ರೀ. ಚೇರ್ ನಂದು. ಚೇರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಚಂದ್ರಮೌಳಿ ಅವ್ರೆ. CM ಅಂತ ಕರೀರಿ. ಸರಿ ಸರಿ CM ಅವ್ರೆ, ಈಗ ಚೇರ್ ಬೇಕು, ಅದು ನಿಮ್ದ ಹಠ. ಹೌದು. ನಿಮ್ಮ ಅಣ್ಣನಿಗೂ ಚೇರ್ ಬೇಕು, ಅದು ಅವ್ರ ಹಠ. ಹೌದು. ಸರಿ, ಒಂದ್ ಕೆಲಸ ಮಾಡಿ, ಈ ಮೆಂಫಿಸ್ ಮಿಠಾಯಿನ ನಿಮ್ಮ ಅಣ್ಣನ್ ತಗೊಂಡೋಗಿ ಕೊಡಿ. ಆಮೇಲೆ ನೋಡ್ತಾ ಇರಿ ಚೇರ್ನ ಹೇಗೆ ನಿಮ್ಗೆ ಕೊಟ್ಬಿಟ್ಟು ಹೋಗ್ತಾರ ಅವರು ಅಂತ. ನೋಡೋಣ. ಕೆ ಸ್ವಾಮಿ ಮೆಂಫಿಸ್ ಮಿಠಾಯಿ ತಿಂದ ಮೇಲೆ ಏನಾಗುತ್ತೆ ಬನ್ನಿ ನೋಡೋಣ. ನನಗೆ ಈ ಚೇರ್ ಬೇಡ, ಇದೇ ಇಟ್ಕೋ. ಆದ್ರೆ ಈ ಮೆಂಫಿಸ್ ಮಿಠಾಯಿ ಎಲ್ಲಿ ಸಿಗುತ್ತೆ ಅಂತ ದಯವಿಟ್ಟು ಹೇಳಿದವ್ರೆ. ಕೆಲವು ರೋಗಗಳ ನಿವಾರಣೆಗೆ ಮೆಂಫಿಸ್ ಮಿಠಾಯಿ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಹೋಟ್ಲು ನಿಮ್ದೇನಾ? ನೀವೇನ ಓನರು? ಹೌದ್ರಿ. ಏನೀಗ? ಸರ್, ನಿಮ್ಮ ಹೆಸರು ತೂತಪ್ಪನ? ನಿಲ್ಸ್ರಿ. ಯಾಕೆ? ನನ್ನ ಹೆಸರು ತೂತಪ್ಪ ಅಲ್ರಿ. ಮತ್ತೆ ತಪ್ಪ. ನಾನೇನಂದೆ? ತಪ್ಪ ಅಂದ್ಬಿಟ್ಟು ಮತ್ತೆ ತಪ್ಪ ಅಂತೀರಾ? ಅದೇ ಸರ್ ನಾನು ಹೇಳಿದ್ದು ತಪ್ಪ. ಇವಾಗ ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಹೇಳಿ, ಈ ತಪ್ಪ ಅಂತ ಹೆಸರು ಹೇಗ್ ಬಂತು ಅಂತ? ನಮ್ಮಪ್ಪ ಇದ್ರಲ್ಲ. ಎಲ್ಲಿದ್ದಾರೆ? ಅವ್ರು ಹೋಗಾಯ್ತ್ರಿ. ಸಾರಿ ಸರ್. ಹೋಗ್ಲಿ ಬಿಡಿ, ಅವ್ರೇ ನಂಗೆ ಹೆಸರಿಟ್ಟಿದ್ದು. ಬಟ್ ಅಲ್ಲ, ಈ ಹೆಸರು ಯಾಕಿಟ್ರು? ನಾನು ಡಾಕ್ಟರ್ ಹುಡುಗ್ನ. ಅದೇನೋ ನಮ್ಮ ಅಪ್ಪ ಎಲ್ರಿಗೂ ಅಂತ ಹೋಗಿತಾ ಇದ್ರಂತೆ. ಅದಕ್ಕೆ ಅಂತ ಇಟ್ರು. ಹೋಗ್ಲಿ ಬಿಡಿ ಸರ್. ಹೋಟೆಲ್ ಬಿಸ್ನೆಸ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಜನ ಬರ್ತಾರಲ್ಲ, ಅವ್ರಿಗೆ ಕೊಡ್ತೀನಿ. ಹೋಗ್ಲಿ, ಈ ಸ್ಪೆಷಲ್ ಮೆಂಫಿಸ್ ಮಿಠಾಯಿ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಕಣ್ರಿ. ಮತ್ತಿನ್ನೇನು, ನಾವು ನಿಮ್ ತರ ಉಗ್ದು ಜನರಿಗೆ ಕೊಡಲ್ಲ. ಏನೇ ಮಾತಾಡ್ತೀರಾ? ಮತ್ತಿನ್ನೇನ್ರಿ, ಆಗ್ಲಿಂದ ಉಗ್ದು ನಂಗೆ ಸ್ನಾನ ಮಾಡಿಸಿದೀರಾ. ಅಂತ ಉಗಿಯೋದ್ ಬಿಟ್ರೆ ಲೈಫ್ ನಲ್ಲಿ ಏನ್ರಿ ಮಾಡಿದೀರಾ ನೀವು? ಸಾರ್, ಈಗ ಏನಂದ್ರೆ ಮತ್ತೆ ಹೇಳಿ. ಇನ್ನೊಂದ್ಸರಿ ಹೇಳಿ. ಕೇಳಿ ಉಗಿಸ್ಕೊತಿರಲ್ರಿ. ಸಾರ್ ಕಾಬಿಡ್ರಿ. ತಲೆ ಇಲ್ಲ ನಿಮ್ಗೆ? ಸರ್, ನೀವ್ ದೇವ್ರು ಸರ್. ಯಾಕ್ರಿ? ಮಗ, ನನ್ ಸರಿ ಹೋದ್ನ ಈಗ ಮೆಂಫಿಸ್ ಮಿಠಾಯಿ ತಿಂದ್ಮೇಲೆ ನನ್ನ ಒಳ್ಳೆ ಬಾಯಿಂದ ಬಿಟ್ಟಾಯ್ತು. ಹೋಗ್ರಿ ನೀವು ಫಸ್ಟ್ ಇಲ್ಲಿಂದ. ರೋಗದ ನಿವಾರಣೆಗೆ ಇದೇ ತಿನ್ನಿ ಮೆಂಫಿಸ್ ಮಿಠಾಯಿ. ನೀವು ತಿನ್ನಿ, ಎಲ್ರಿಗೂ ತಿನ್ಸಿ. ಸ್ವೀಟ್ ಇಸ್ ಇಂಪಾರ್ಟೆಂಟ್. ಪಾತ್ರಧಾರಿ ಹಾಗೂ ಸೂತ್ರಧಾರಿಗಳು: VIP ಮಂಜುನಾಥ್, CM ರವಿ, ಸಾಫ್ಟ್ವೇರ್ ರಘು, ಚಿತ್ರ ಸ್ವಾಮಿ, ಪ್ರಿನ್ಸಿಪಲ್ ಸುದರ್ಶನ್, ಮುಂಗಾರುಮಳೆ ಪ್ರವೀಣ್, ನ್ಯೂಸ್ ರಿಪೋರ್ಟರ್ ರಾಜೇಶ್ ಮತ್ತು ನಾನು ಪವನ್.